press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಆಮ್ಲಗಳು ಪ್ರತ್ಯಾಮ್ಲಗಳ ವರ್ತನೆಗಳ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಚಟುವಟಿಕೆ 2.3ರಲ್ಲಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸ್ತಾ ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಆಮ್ಲಗಳಲ್ಲಿ ಹೈಡ್ರೋಜನ್ ಸಾಮಾನ್ಯವಾಗಿರೋದು ಕಂಡು ಬರ್ತಾ ಇದೆ. ಆಮ್ಲಗಳು, ಕೆಲವಷ್ಟು ಆಮ್ಲಗಳನ್ನು ಬರೆಯೋಣ ಇಲ್ಲಿ. ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ HNO3, ಸಲ್ಫ್ಯೂರಿಕ್ ಆಮ್ಲ H2SO4, ಅಸಿಟಿಕ್ ಆಮ್ಲ CH3COOH. ಹೈಡ್ರೋಜನ್ನು ಈ ಸೂತ್ರಗಳಲ್ಲೂ ಕೂಡ ನಮಗೆ ಹೈಡ್ರೋಜನ್ನು ಕಂಡು ಬರ್ತಾ ಇದೆ. ಹಾಗಾದರೆ ಹೈಡ್ರೋಜನ್ ಇರುವಂತಹ ಸಂಯುಕ್ತಗಳೆಲ್ಲವೂ ಆಮ್ಲಗಳ ಅಥವಾ ಆಮ್ಲಗಳಲ್ಲಿ ಹೈಡ್ರೋಜನ್ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದೆರಡು ಸಂಯುಕ್ತಗಳ ಹೆಸರಲ್ಲಿ ನಾನು ಬರಿತೀನಿ. ಒಂದು ಗ್ಲೂಕೋಸ್ C6H12O6, ಇದು ಗ್ಲೂಕೋಸ್ನ ಸೂತ್ರ. ಅದೇ ರೀತಿ C2H5OH ಎಥನಾಲ್, ಇಲ್ಲೂ ಸಹ ಹೈಡ್ರೋಜನ್ ಕಂಡು ಬರ್ತಾ ಇದೆ. ಹೌದಾ? ಹಾಗಾದರೆ ಹೈಡ್ರೋಜನನ್ನು ಒಳಗೊಂಡಿರುವಂತಹ ಸಂಯುಕ್ತಗಳೆಲ್ಲ ಆಮ್ಲಗಳ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಥವಾ ಆಮ್ಲಗಳಲ್ಲಿ ಹೈಡ್ರೋಜನ್ ಇದೆಯಾ ನೋಡೋಣ. ಈ ಆಮ್ಲಗಳು ಪ್ರತ್ಯಾಮ್ಲಗಳು ಡೆಫಿನಿಷನ್ ಹೇಳುವಾಗ ನಾವೇನು ಹೇಳಿದ್ವಿ ಜ್ಞಾಪಕ ಮಾಡ್ಕೊಳ್ಳಿ. ಆಮ್ಲಗಳು ನೀರಿನಲ್ಲಿ H+ ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವೆ. H+ ಅಯೋನ್ಗಳನ್ನು ನೀರಿನಲ್ಲಿ ಉತ್ಪತ್ತಿ ಮಾಡಿದ್ರೆ ಅವುಗಳನ್ನು ನಾವು ಆಮ್ಲಗಳು ಅಂತ ಹೇಳ್ತೀವಿ. ಈ ಡೆಫಿನಿಷನ್ ನೆನಪಾಗ್ತಿದೆಯಾ ನಿಮಗೆ? ಹಾಗಾದರೆ ಆ ಡೆಫಿನಿಷನ್ನ ಆಧಾರದ ಮೇಲೆ ಹೇಳಿ, ಇವೆರಡೂ ಕೂಡ ಆಮ್ಲಗಳಾಗಿರಬಹುದಾ ಅಂತ. ಇವೆರಡು ಆಮ್ಲಗಳ ಅಂತ ನಮಗೆ ಹೇಳಬೇಕಿದ್ರೆ ನೀರಿನಲ್ಲಿ ಇವು ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವಾ, H+ ಅಯೋನನ್ನು ಅಥವಾ ಹೈಡ್ರೋನಿಯಂ ಅಯೋನನ್ನು ಕೊಡುತ್ತಾ ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಬೇಕಿರುತ್ತೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ ಇದೆ. ಚಟುವಟಿಕೆ 2.8. ಇಲ್ಲಿ ಒಂದು ಚಿತ್ರ ಇದೆ ಮಕ್ಕಳೇ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಅಂತ. ಈ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರೋದು. ಈ ಚಟುವಟಿಕೆಯಲ್ಲಿ ಏನು ಹೇಳ್ತಾರೆ ನೋಡೋಣ. ಚಟುವಟಿಕೆ 2.8, ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇತ್ಯಾದಿ ದ್ರಾವಣಗಳನ್ನು ತೆಗೆದುಕೊಳ್ಳಿ. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಮತ್ತು ಅದನ್ನು 100 ml ಬೀಕರ್ನಲ್ಲಿ ಇಡಿ ಅಂತ ಹೇಳ್ತಿದ್ದಾರೆ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಮೊಳೆಗಳನ್ನು 6 ವೋಲ್ಟ್ ಬ್ಯಾಟರಿಯ 2 ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಿ. ಸೊ ಚಿತ್ರ ಕೂಡ ಅದೇ ರೀತಿ ಇದೆ. ಈಗ ಏನು ಮಾಡಬೇಕಂತೆ, ಬೀಕರ್ಗೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸುರಿಯಿರಿ ಮತ್ತು ವಿದ್ಯುತ್ ಹಾಯಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ. ಅರೇಂಜ್ಮೆಂಟು, ಬೀಕರು, ಆಮೇಲೆ ರಬ್ಬರ್ ಕಾರ್ಕು, ಅದರ ಮೇಲೆ ಮೊಳೆಗಳನ್ನು ಇಟ್ಟಿರೋದು, ಸಾರರಿಕ್ತ HCl ದ್ರಾವಣವನ್ನು ಇದಕ್ಕೆ ಹಾಕಿರೋದು. ಈಗ ಏನು ಮಾಡಬೇಕಂತೆ, ವಿದ್ಯುತ್ ಪ್ರವಾಹ ಆಗುತ್ತಾ ಚೆಕ್ ಮಾಡಬೇಕು, ಹಾಯೋದಕ್ಕೆ ಕೊಡಬೇಕು. ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣ ಹಾಕಿದಂಥ ಸಂದರ್ಭದಲ್ಲಿ ಬಲ್ಬ್ ಗ್ಲೋ ಆಗುತ್ತೆ, ಪ್ರಕಾಶಮಾನವಾಗಿ ಉರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಅದೇ ರೀತಿ ಇಲ್ಲೇನು ಕೇಳ್ತಾ ಇದ್ದಾರೆ, ಸಲ್ಫ್ಯೂರಿಕ್ ಆಮ್ಲ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೂ ಸಹ ಇದೇ ಚಟುವಟಿಕೆಯನ್ನು, ಇದೇ ಎಕ್ಸ್ಪೆರಿಮೆಂಟನ್ನು ನಾವು ಪುನರಾವರ್ತಿಸಬೇಕು. HCl ಇದ್ದಾಗ ಬಲ್ಬ್ ಗ್ಲೋ ಆಯಿತು ಅಂತ ಹೇಳಿದೆ. ಅದೇ ರೀತಿ H2SO4, ಓಕೆ, ಸಲ್ಫ್ಯೂರಿಕ್ ಆಮ್ಲ, ಈ ಆಮ್ಲವನ್ನು HCl ಜಾಗದಲ್ಲಿ H2SO4ನ ದ್ರಾವಣವನ್ನು ತಗೊಂಡಾಗೂ ಸಹ ಬಲ್ಬ್ ಗ್ಲೋ ಆಗುತ್ತೆ, ಪ್ರಕಾಶಮಾನವಾಗಿ ಉರಿಯುತ್ತೆ. ಬಲ್ಬ್ ಉರಿಯೋದು ನಮ್ಮ ಒಂದು ಅಬ್ಸರ್ವೇಷನ್ಗೆ ಬರುತ್ತೆ. ಅದೇ ರೀತಿ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಚಟುವಟಿಕೆಯನ್ನು ಪುನರಾವರ್ತಿಸಿ. ಈಗ ನೀವು ಏನು ವೀಕ್ಷಿಸಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. H2SO4 ಮತ್ತು HCl ಹಾಕಿದಾಗ ಬಲ್ಬ್ ಗ್ಲೋ ಆಯಿತು. ಅದೇ ನಾವು ಗ್ಲೂಕೋಸ್ ಮತ್ತು ಈ ಮದ್ಯಸಾರ ಆಲ್ಕೋಹಾಲ್ ದ್ರಾವಣಗಳನ್ನು ಏನಾದರೂ ತಗೊಂಡಾಗ ಅಲ್ಲಿ ಬೆಳಕು ಕಾಣಿಸ್ಲಿಲ್ಲ, ಬಲ್ಬು ಪ್ರಕಾಶಮಾನವಾಗಿ ಬೆಳಗಿದ್ದು ಕಾಣಿಸ್ಲಿಲ್ಲ, ಬಲ್ಬ್ ಗ್ಲೋ ಆಗಲಿಲ್ಲ. ಅಂದರೆ ಇದರಿಂದ ನಿಮ್ಗೇನು ಅರ್ಥ ಆಗ್ತಿದೆ ಈಗ? HCl ಮತ್ತು H2SO4 ಎರಡೂ ಕೂಡ ಆಮ್ಲ ಅಂತ ನಮಗೆ ಗೊತ್ತಿದೆ.
ಆಮ್ಲದ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಆಗ್ತಿರೋದು ಕಂಡುಬರ್ತಾ ಇದೆ. ವಿದ್ಯುತ್ ಪ್ರವಾಹ ಆಗಿದ್ದಕ್ಕೇ ಬಲ್ಬ್ ಇಲ್ಲಿ ಗ್ಲೋ ಆಗಿದ್ದು. ಅದೇ ಗ್ಲೂಕೋಸ್ ಹಾಗೂ ಆಲ್ಕೋಹಾಲ್ನ ದ್ರಾವಣ ತಗೊಂಡಾಗ ವಿದ್ಯುತ್ ಪ್ರವಾಹ ಆಗಲಿಲ್ಲ. ಹಾಗಾಗಿ ಇಲ್ಲಿ ಬಲ್ಬ್ ಗ್ಲೋ ಆಗಲಿಲ್ಲ. ಬಲ್ಬ್ ಬೆಳಗಿದ್ದನ್ನು ನಾವು ನೋಡೋಕ್ಕಾಗೋದಿಲ್ಲ. ಬಲ್ಬ್ ಬೆಳಗೋದಿಲ್ಲ ಯಾವಾಗ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಹಾಕಿದಾಗ. ಹಾಗಾದರೆ ಇದು ಏನು ಸೂಚಿಸ್ತಾ ಇದೆ ನಮಗೆ? ವಿದ್ಯುತ್ ಪ್ರವಾಹ ಹೇಗೆ ಆಗುತ್ತೆ? ಇದ್ರ ಬಗ್ಗೆ ನೀವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಿ. ಅಯೋನ್ಗಳ ಮೂಲಕ ಆಗುತ್ತೆ. ಸೊ ಇಲ್ಲಿ ಬಲ್ಬ್ನ ಉರಿಯುವಿಕೆ ಯಾವ ಸಂದರ್ಭದಲ್ಲಿ H2SO4 ಮತ್ತು HCl ತಗೊಳ್ಳೋಂಥ ಸಂದರ್ಭದಲ್ಲಿ ಬಲ್ಬ್ ಉರಿತು ಅಂತ ಹೇಳಿದೆ. ಈ ಬಲ್ಬ್ನ ಉರಿಯುವಿಕೆಯು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಿರೋದನ್ನು ಸೂಚಿಸ್ತಾ ಇದೆ. ಇದು ನಮಗೆ ಕ್ಲಿಯರ್ ಆಯಿತು. ಆದರೆ ವಿದ್ಯುತ್ ಪ್ರವಾಹ ಹೇಗಾಗತ್ತೆ? ಅಯೋನ್ಗಳ ಮೂಲಕ ಆಗುತ್ತೆ. ಕ್ಯಾಟಯೋನ್, ಆನಯೋನ್ಗಳ ಮೂಲಕ ಆಗುತ್ತೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯೋನ್ಗಳ ಮೂಲಕ ಸಾಗಿಸಲ್ಪಡುತ್ತದೆ. ಹಾಗಾದರೆ ಇದರ ಅರ್ಥ ಏನಾಯಿತು? ಅಯೋನ್ಗಳು ನೀರಿನಲ್ಲಿ ಉತ್ಪತ್ತಿ ಆಗಬೇಕಿದೆ. ನೀರಿನೊಂದಿಗೆ ಅಥವಾ ಜಲೀಯ ದ್ರಾವಣದಲ್ಲಿ ಅಯೋನ್ಗಳು ಉಂಟಾದರೆ ಮಾತ್ರವೇ ವಿದ್ಯುತ್ ಪ್ರವಾಹ ಆಗುತ್ತೆ. ಹಾಗಿದ್ರೆ ಅಯೋನ್ಗಳು ಎಲ್ಲೆಲ್ಲಿ ಉಂಟಾಯಿತು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಯೋನ್ಗಳು H2SO4 ಮತ್ತು HCl ಆಮ್ಲಗಳನ್ನು ಇಲ್ಲಿ ತಗೊಂಡಾಗ, ಆಮ್ಲದ ದ್ರಾವಣವನ್ನು ತಗೊಂಡಾಗ ಅಯೋನ್ಗಳು ಅಲ್ಲಿ ಉತ್ಪತ್ತಿ ಆಯಿತು. ಆ ಅಯೋನ್ಗಳ ಮೂಲಕ ವಿದ್ಯುತ್ ಪ್ರವಾಹ ಆಯಿತು ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಇಲ್ಲಿ ನೋಡಿ, ಲೈನ್ ಇನ್ನೊಂದ್ಸರಿ ಗಮನಿಸ್ಕೊಳ್ಳಿ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಹೇಗಾಗತ್ತೆ? ಅಯೋನ್ಗಳ ಮೂಲಕ ಸಾಗಿಸಲ್ಪಡುತ್ತದೆ. ಅಂದರೆ ಇಲ್ಲಿ ಅಯೋನ್ಗಳು ಉತ್ಪಾದನೆ ಆಗಿರಬೇಕು, ಉಂಟಾಗಿರಬೇಕು. ಡಿಸೋಸಿಯೇಟ್ ಆಗಿಬಿಟ್ಟು ಅಯೋನ್ಗಳಲ್ಲಿ ಉತ್ಪಾದನೆ ಆಗಿರಬೇಕು. ಹಾಗಾಗಿ ಇಲ್ಲಿ ಈ ಆಮ್ಲಗಳು ನೀರಿನಲ್ಲಿ, ಜಲೀಯ ದ್ರಾವಣದಲ್ಲಿ ಅಯೋನ್ಗಳನ್ನು ಉತ್ಪಾದನೆ ಮಾಡ್ತವೆ. ಆಮ್ಲಗಳು ಪ್ರತ್ಯಾಮ್ಲಗಳು ಎರಡೂ ಅಷ್ಟೇ. ಆಮ್ಲ ಪ್ರತ್ಯಾಮ್ಲಗಳು ಎರಡೂ ಸಹ ಏನಾಗುತ್ತೆ? ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಹಾಗಾಗಿ ಈ ಅಯೋನ್ಗಳ ಮೂಲಕ ವಿದ್ಯುತ್ ಪ್ರವಾಹ ಆಗುತ್ತೆ. ಹಾಗಾಗಿ ಇಲ್ಲಿ ಬಲ್ಬು ಗ್ಲೋ ಆಗಿದ್ದು ನಮಗೆ ಕಂಡು ಬರುತ್ತೆ. ಇಲ್ಲಿ ನಾವು ಆಮ್ಲವನ್ನು ತೊಗೊಂಡ್ವಿ, H2SO4 HCl. ಅದೇ ರೀತಿ ಪ್ರತ್ಯಾಮ್ಲಗಳನ್ನು ತೊಗೊಂಡು ಕೂಡ ಪರೀಕ್ಷೆ ಮಾಡಿ ಅಂತ ಮುಂದೆ ಹೇಳ್ತಾರೆ. ಪ್ರತ್ಯಾಮ್ಲಗಳು ಸೋಡಿಯಂ ಹೈಡ್ರಾಕ್ಸೈಡ್, ಇಂತಹ ಪ್ರತ್ಯಾಮ್ಲಗಳನ್ನು ನಾವು ಇಲ್ಲಿ ತೊಗೊಂಡಾಗಲೂ ಸಹ ವಿದ್ಯುತ್ ಪ್ರವಾಹ ಆಗುತ್ತೆ, ಬಲ್ಬ್ ಉರಿಯೋದು ಕಾಣಿಸುತ್ತೆ. ಹಾಗಾದರೆ ಆಮ್ಲಗಳು ಪ್ರತ್ಯಾಮ್ಲಗಳು ಎರಡೂ ಸಹ ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ಗಳನ್ನು ಉತ್ಪತ್ತಿ ಮಾಡ್ತವೆ. ಈ ಅಯೋನ್ಗಳ ಮೂಲಕ ವಿದ್ಯುತ್ ಪ್ರವಾಹವಾಗುತ್ತೆ. ಎಲ್ಲಿ? ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯೋನ್ಗಳ ಮೂಲಕ ಸಾಗಿಸಲ್ಪಡುತ್ತದೆ. ಈ ಚಟುವಟಿಕೆಯಲ್ಲಿ ಗ್ಲೂಕೋಸ್ ಮತ್ತು ಈ ಎಥನಾಲ್ ತಗೊಂಡಾಗ ವಿದ್ಯುತ್ ಪ್ರವಾಹ ಆಗಲಿಲ್ಲ, ಬಲ್ಬು ಉರಿಲಿಲ್ಲ ಅನ್ನೋದು ನಮ್ಮ ಅಬ್ಸರ್ವೇಷನ್ಗೆ ಬರುತ್ತೆ. ಹಾಗಾದರೆ ಇದರ ಅರ್ಥ ಏನು? ಇವು ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡೋದಿಲ್ಲ ಅಂತ ಅರ್ಥ. ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡೋದು ಯಾವ್ದು? ಆಮ್ಲಗಳು, ಪ್ರತ್ಯಾಮ್ಲಗಳು ಉತ್ಪತ್ತಿ ಮಾಡ್ತವೆ. ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಆದರೆ C6H12O6 ಗ್ಲೂಕೋಸ್ ಅಥವಾ ಎಥನಾಲ್ ಇವು ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ವಿದ್ಯುತ್ ಪ್ರವಾಹ ಅಲ್ಲಿ ಆಗಲಿಲ್ಲ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಸಮೀಕರಣಗಳನ್ನು ಬರೆಯೋಣ. ಹಾಗೆ ನಾನು ಫಸ್ಟಿಗೆ ಕೇಳಿದಂತಹ ಪ್ರಶ್ನೆ, ಅದಕ್ಕೆ ನಿಮಗೆ ಈಗ ಉತ್ತರ ಸಿಕ್ಕಿರುತ್ತೆ. ಹೈಡ್ರೋಜನ್ ಇರುವಂತಹ ಎಲ್ಲ ಸಂಯುಕ್ತಗಳು ಆಮ್ಲಗಳಲ್ಲ. ಇಲ್ಲೂ ಸಹ ಹೈಡ್ರೋಜನ್ ಇದೆ ಅಂದ ಮಾತ್ರಕ್ಕೆ ಇದು ಆಮ್ಲವಾಗೋದಿಲ್ಲ. ನಾವು ಒಂದು ವಸ್ತುವನ್ನು ಆಮ್ಲ ಅಂತ ಕರಿಬೇಕಿದ್ರೆ ಅದರಲ್ಲಿ ಹೈಡ್ರೋಜನ್ ಇರುತ್ತೆ, ಹೌದು. ಆದರೆ ನೀರಿನಲ್ಲಿ H+ ಅಯೋನ್ ಅಥವಾ ಹೈಡ್ರೋನಿಯಂ ಅಯೋನನ್ನು ಅದು ಉತ್ಪತ್ತಿ ಮಾಡ್ತಿದ್ರೆ ಮಾತ್ರ ನಾವು ಅದನ್ನು ಆಮ್ಲ ಅಂತ ಕರಿತೀವಿ. ನೀರಿನಲ್ಲಿ H+ ಅಯೋನ್ಗಳು ಉಂಟಾಗಲಿಲ್ಲ ಅಂದರೆ ಅದನ್ನು ಆಮ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಇವೆರಡೂ ಕೂಡ ಆಮ್ಲಗಳಲ್ಲ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಏನು ಹೇಳ್ತೀರಿ? ಹೈಡ್ರೋಜನ್ ಇದೆ ಅಂದ ಮಾತ್ರಕ್ಕೆ ಅವೆಲ್ಲವೂ ಕೂಡ ಆಮ್ಲಗಳಾಗಬೇಕಾಗಿಲ್ಲ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ಹೈಡ್ರೋಜನ್ ಹೊಂದಿರುವ ಎಲ್ಲ ಸಂಯುಕ್ತಗಳು ಆಮ್ಲಗಳೇ? ಅಲ್ಲ, ಹೈಡ್ರೋಜನ್ ಹೊಂದಿರುವ ಎಲ್ಲ ಸಂಯುಕ್ತಗಳು ಆಮ್ಲಗಳಾಗಬೇಕಾಗಿಲ್ಲ. ಆಮ್ಲಗಳಾಗಬೇಕಿದ್ರೆ ನೀರಿನಲ್ಲಿ H+ ಅಯೋನ್ಗಳನ್ನು ಉತ್ಪತ್ತಿ ಮಾಡಬೇಕು. ಪ್ರತ್ಯಾಮ್ಲಗಳಾಗಬೇಕಿದ್ರೆ ನೀರಿನಲ್ಲಿ ಹೈಡ್ರಾಕ್ಸೈಡ್ OH- ಅಯೋನ್ಗಳನ್ನು ಅದು ಉತ್ಪತ್ತಿ ಮಾಡಬೇಕು. ಇಷ್ಟು ಕ್ಲಿಯರ್ ಆಯ್ತಲ್ಲ ಮಕ್ಕಳೇ? ಕೆಲವಷ್ಟು ಸಮೀಕರಣ ಇದಕ್ಕೆ ಸಂಬಂಧಪಟ್ಟಂತೆ ಬರೆಯೋ ಪ್ರಯತ್ನ ಮಾಡೋಣ. ಈ ಚಟುವಟಿಕೆಯಲ್ಲಿ ಏನಾಯಿತು, ಯಾವೆಲ್ಲ ಅಯೋನ್ಗಳು ಉಂಟಾದವು ನಮ್ಗೆ ಗೊತ್ತಿದೆ. ಈಗ ಆ್ಯಸಿಡ್ ಅಂದ ಕೂಡಲೇ H+ ಅಯೋನ್ ಕಾಮನ್ ಅಥವಾ ಹೈಡ್ರೋನಿಯಂ ಅಯೋನು ಕಾಮನ್ ಅಂತ ಗೊತ್ತು.
ಇಲ್ಲೇನೇನಾಯಿತು ನೋಡಿ, ಮೊದಲು HCl ಒಂದಿಗೆ ವರ್ತನೆ ನಡೀತು. HCl ಪ್ಲಸ್ ನೀರು ಏನು ಉಂಟಾಯಿತು, H+ ಅಯೋನ್ ಉಂಟಾಗತ್ತೆ. ಆದರೆ ನಿಮಗೆ ಜ್ಞಾಪಕ ಇದೆ ಅಂತ ಅನ್ಕೋತೀನಿ, H+ ಅಯೋನ್ ಹಾಗೆ ಒಂಟಿಯಾಗಿ ನೀರಿನಲ್ಲಿ ಇರೋದಿಲ್ಲ, H3O+ ಅಯೋನ್ ಆಗುತ್ತೆ ಪ್ಲಸ್ Cl-. ಅದೇ ರೀತಿ ನೆಕ್ಸ್ಟ್ ತೊಗೊಂಡಿದ್ದೇನು, H2SO4 ಡೈಲ್ಯೂಟ್ H2SO4 ಡೈಲ್ಯೂಟ್ HCl, ಇದು ಸಹ ನೀರಿನಲ್ಲಿ ಅಥವಾ ಆರೋ ಮಾರ್ಕ್ ಮೇಲೆ ನೀರಿನಲ್ಲಿ ಅಂತಲೂ ಸಹ ಬರಿಬೋದು. ಇಲ್ಲಿ H3O+ ಹಾಗೂ ಬಂದಂತಹ ಅಯೋನ್ ಇನ್ನೊಂದು ಯಾವುದು, SO4 2-. ಅದೇ ರೀತಿ ನಾವು ಇನ್ನೂ ಬೇರೆ ಬೇರೆ ಆ್ಯಸಿಡ್ಗಳನ್ನು ತಗೊಂಡಾಗಲೂ ಕೂಡ ಸಮೀಕರಣಗಳನ್ನು ಹಾಗೆ ಬರಿತಾ ಹೋಗ್ಬೋದು. HNO3 ನೀರಿನಲ್ಲಿ, ಅದು ಕೂಡ ಏನಾಗುತ್ತೆ, ಅಯೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. HNO3 ಡಿಸೋಸಿಯೇಟ್ ಆಗಿ H3O+ ಮತ್ತು NO3- ಹೌದಾ, ಆ್ಯನಯೋನನ್ನು ಉತ್ಪತ್ತಿ ಮಾಡುತ್ತೆ. H+ ಕ್ಯಾಟಯೋನು ಅಥವಾ ಇಲ್ಲಿ H3O+ ಅಂತ ಹೇಳಿದ್ದೀವಿ. ನಿಮಗೆ ಗೊತ್ತಿದೆ, ಇದನ್ನು ಇನ್ನೊಂದು ರೀತಿಯೂ ಬರಿಬಹುದು ಅಂತ, ಆಮೇಲೆ ಬರಿತೀನಿ. ಇನ್ನೊಂದು ಆಮ್ಲ CH3COOH ಅಸೆಟಿಕ್ ಆಮ್ಲ ನೀರಿನಲ್ಲಿ ವರ್ತಿಸ್ತಾ H3O+ ಹಾಗೂ CH3COO- ಆ್ಯನಯೋನ್. ನೋಡಿ, ಈ ಸಮೀಕರಣವನ್ನು ಹೀಗೂ ಬರಿಬಹುದು, ನಿಮ್ಗೆ ಗೊತ್ತಿದೆ. HCl ನೀರಿನಲ್ಲಿ ಅಂತಾದರೂ ಬರಿಬಹುದು, ಅಥವಾ HCl ಪ್ಲಸ್ H2O gives rise to H+ ಪ್ಲಸ್ Cl- ಪ್ಲಸ್ H2O. ಎಲ್ಲ ಕಡೆ ಇಲ್ಲಿ ಏಕ್ವೇಸ್ ಅಂತ ಬ್ರ್ಯಾಕೆಟಲ್ಲಿ ಹಾಕ್ತೀವಿ. ಜಲೀಯ ನೀರಿನಲ್ಲಿ ಅನ್ನೋದನ್ನು ನಾವಿಲ್ಲಿ ಸೂಚಿಸಬೇಕಾಗತ್ತೆ. ಇಲ್ಲಿ ಇದೆಲ್ಲ ಸಮೀಕರಣದಲ್ಲಿ ಸಾಮಾನ್ಯವಾಗಿ ಏನು ಕಂಡು ಬರ್ತಾ ಇದೆ ನೋಡಿ, ಹೈಡ್ರೋನಿಯಂ ಅಯೋನ್ H3O+ ಅಯೋನ್. ಓಕೆ, H3O+ ಅಥವಾ ನಾವು H+ ಅಂತ ಈಗ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. H+ ಅಯೋನ್ಗಳು ಏಕಾಂಗಿಯಾಗಿರೋದಿಲ್ಲ, H3O+ ಆಗುತ್ತೆ. ಆದರೆ ಆ ಕಾನ್ಸೆಪ್ಟ್ಗೂ ಮುನ್ನ H+ ಅಯೋನ್ಗಳು ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. H+ ಅಯೋನ್ಗಳು ಏನಿವು, ಎಲ್ಲ ಕಡೆನೂ ಆಮ್ಲಗಳು, ನಾವೆಲ್ಲ ಆಮ್ಲಗಳನ್ನು ತೊಗೊಂಡಿದ್ದೀವಿ. ಹೈಡ್ರೋಕ್ಲೋರಿಕ್ ಆಮ್ಲ, H2SO4, ನೈಟ್ರಿಕ್ ಆಮ್ಲ, ಈ ಎಲ್ಲ ಆಮ್ಲಗಳಲ್ಲಿ H+ ಅನ್ನುವಂಥದ್ದು ಕ್ಯಾಟಯೋನ್. ಹೌದಾ, H+ ಅನ್ನುವಂಥದ್ದು ಇಲ್ಲೆಲ್ಲ ಕಡೆ ಕ್ಯಾಟಯೋನ್ ಆಗಿದೆ. ಹಾಗೆ ಆ್ಯನಯೋನ್ಗಳು HClಲ್ಲಿ ಎಲ್ಲ ಕಡೆ H+ ಕ್ಯಾಟಯೋನ್ ಆಗಿದೆ, ಹಾಗೂ HClನಲ್ಲಿ Cl- ಆ್ಯನಯೋನ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ, Cl-, ಹಾಗೂ H2SO4ನಲ್ಲಿ SO4 2- ಆ್ಯನಯೋನ್. ಇನ್ನು HNO3 ನೈಟ್ರಿಕ್ ಆಮ್ಲದಲ್ಲಿ NO3 ಹಾಗೂ ಅಸಿಟಿಕ್ ಆಮ್ಲದಲ್ಲಿ CH3COO, ಈ ರೀತಿಯಾಗಿರುವಂತಹ ಅಯೋನ್ಗಳು ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇದರಿಂದ ಏನು ಗೊತ್ತಾಗ್ತಿದೆ, ನೀರಿನಲ್ಲಿ ಅಯೋನ್ಗಳು ಉತ್ಪತ್ತಿಯಾಗುತ್ತೆ, ಇವುಗಳ ಮೂಲಕ ವಿದ್ಯುತ್ ಪ್ರವಾಹ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಈ ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೂ ಈ ಲಕ್ಷಣ ಇದೇನಿದೆ, ಈ H+ ಅಯೋನ್ ಉಂಟಾಗುತ್ತಲ್ವಾ, ಇದೇ ಆಮ್ಲೀಯ ಲಕ್ಷಣಕ್ಕೆ ಕಾರಣ ಆಗಿದೆ, ಆಮ್ಲೀಯ ಗುಣಗಳಿಗೆ ಕಾರಣ ಆಗಿದೆ. ಸೊ ಇಲ್ಲೆಲ್ಲೂ ಕೂಡ H+ ಅಥವಾ H+ ಬರೆಯುವಾಗ ಹಾಗೆ ಬರೆಯೋದಿಲ್ಲ, ಏಕ್ವಿಯಸ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಅಥವಾ ಇಲ್ಲಿನೂ ಸಹ ಅಷ್ಟೇ, ಎಲ್ಲ ಕಡೆ ಪ್ಲಸ್ H2O ಅಂದರೆ ಏಕ್ವಿಯಸ್ ಅಂತಲೇ ಅರ್ಥ, ನೀರಿನಲ್ಲಿ ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥ ಒಂದು ಲೈನ್ ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯೋನ್, ಪೇಜ್ ನಂಬರ್ 28, ಎರಡನೇ ಪ್ಯಾರಾದಲ್ಲಿ ಓದ್ತಾ ಇದ್ದೀನಿ. ಆಮ್ಲಗಳಲ್ಲಿರುವ ಕ್ಯಾಟಯೋನ್ H+ ಆಗಿರುವುದರಿಂದ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯೋನ್ ಅಂದರೆ ಜಲೀಯ H+ ಅಯೋನ್ಗಳನ್ನು ಉಂಟು ಮಾಡುತ್ತವೆ. ಇದು ಅವುಗಳ ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನು.
ನೆಕ್ಸ್ಟ್ ನೋಡೋಣ, ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಪುನರಾವರ್ತಿಸಿ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಗಲೇ ಹೇಳಿದೆ ನಾನು, ಪ್ರತ್ಯಾಮ್ಲವು ಕೂಡ ಇದೇ ರೀತಿ ನೀರಿನಲ್ಲಿ ಅಯೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಅಂತ. NaOH ಕೂಡ ಅದೇ ರೀತಿ ಜಲೀಯ ದ್ರಾವಣದಲ್ಲಿ ನೀರಿನಲ್ಲಿ NaOH ಕೂಡ ಅದೇ ರೀತಿ ಅಯೋನ್ಗಳನ್ನು ಉಂಟು ಮಾಡುತ್ತೆ. Na+ ಹಾಗೂ OH- ಅಯೋನ್ಗಳು. ಇಲ್ಲೂ ಕೂಡ ನೋಡಿ ಕ್ಯಾಟಯೋನ್, ಆನಯೋನ್ಗಳು ಉತ್ಪತ್ತಿಯಾದವು. ಅದೇ ರೀತಿ ನಾವು ಇನ್ನಷ್ಟು ಬೇರೆ ಬೇರೆ ಪ್ರತ್ಯಾಮ್ಲಗಳಿಗೂ ಇದೇ ಉದಾಹರಣೆಯನ್ನು, ಇದೇ ಥರ ಕೆಲವಷ್ಟು ಸಮೀಕರಣಗಳನ್ನು ಬರಿತಾ ಹೋಗ್ಬೋದು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹೇಳಿದ್ದಾರೆ, ಅದೇ ಥರ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ನಾವು ಬರಿಬಹುದು. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಪ್ರತ್ಯಾಮ್ಲಗಳಲ್ಲೆಲ್ಲ OH- ಅಯೋನ್ ಉತ್ಪತ್ತಿಯಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ NaOHಗೆ Na+ ಅಯೋನು, MgOH ವಯಸ್ಸಲ್ಲಿ Mg2+ ಅಯೋನು ಉತ್ಪತ್ತಿಯಾಗಿರುವುದು ಕಾಣ್ತಾ ಇದೆ. ಸೊ ಹಾಗಾದರೆ ಇದರಿಂದ ನಮಗೇನು ಗೊತ್ತಾಗ್ತಿದೆ? ಎಲ್ಲ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳು ನೀರಿನಲ್ಲಿ ಅಯೋನ್ಗಳನ್ನು ಉಂಟು ಮಾಡ್ತವೆ. ಹೀಗಾಗಿ ಈ ಅಯೋನ್ಗಳ ಮೂಲಕ ವಿದ್ಯುತ್ ಪ್ರವಾಹ ಆಗತ್ತೆ. ನೆಕ್ಸ್ಟ್ ನೋಡೋಣ ಮಕ್ಕಳೇ, ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳು ಏನಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಾಗಿದೆ. ನೆಕ್ಸ್ಟ್ ನೋಡೋಣ, ಚಟುವಟಿಕೆ 2.9ರಲ್ಲಿ ಏನು ಹೇಳ್ತಿದ್ದಾರೆ ಅಂತ. ಇಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಿತ್ರ ಇಂಪಾರ್ಟೆಂಟ್ ಇದೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಸಮೀಕರಣಗಳನ್ನು ಬರೆಯೋದ್ರ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಪ್ರತ್ಯಾಮ್ಲಗಳು ಕೂಡ ಅಷ್ಟೇ, ಪ್ರತ್ಯಾಮ್ಲಗಳು ನೀರಿನಲ್ಲಿ ಜಲೀಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಹಾಯೋದಕ್ಕೆ ಕೊಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇನ್ನು ಚಟುವಟಿಕೆ 2.9 ನೋಡೋಣ. ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಂ ಘನ NaCl ತೆಗೆದುಕೊಳ್ಳಿ ಮತ್ತು ಚಿತ್ರ 2.4ರಲ್ಲಿ ತೋರಿಸಿರುವಂಥ ಉಪಕರಣಗಳನ್ನು ಜೋಡಿಸಿ ಪ್ರಮಾಣಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ, ಕಾನ್ಸಂಟ್ರೇಟೆಡ್ H2SO4 ಸೇರಿಸಬೇಕು. ಏನನ್ನು ವೀಕ್ಷಿಸಿದಿರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮೀಕರಣದ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಮಕ್ಕಳೇ. ಸೊ ಏನೇನು ವೀಕ್ಷಿಸಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾವು ಏನೇನು ಹಾಕಿದ್ವಿ, ಏನೇನು ಹೇಳಿದ್ದಾರೆ ಹಾಕೋದಕ್ಕೆ? ಘನ NaCl ಘನ NaCl ಹಾಗೂ ಕಾನ್ಸಂಟ್ರೇಟೆಡ್ H2SO4 ಹಾಕಕ್ಕೆ ಹೇಳಿದ್ದಾರೆ. H2SO4 ಜಲೀಯವಾಗಿರುತ್ತೆ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ ದ್ರಾವಣ ಅಂತ ಮೆನ್ಷನ್ ಮಾಡೋಣ, ಲಿಕ್ವಿಡ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. ಏನು ಬರುತ್ತೆ ಈ ಸಮೀಕರಣದಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಸಮೀಕರಣ ಬರಿತಿದ್ದೀನಿ. NaCl ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಸೇರಿದಾಗ NaHSO4 ಮತ್ತು HCl ಅನಿಲ ಬಿಡುಗಡೆ ಆಗೋದು ಕಾಣಿಸುತ್ತೆ.
NaHSO4ನ ಹೆಸರು ಸೋಡಿಯಂ, Na ಸೋಡಿಯಂ, ಹೈಡ್ರೋಜನ್, ಸೋಡಿಯಂ ಹೈಡ್ರೋಜನ್, SO4 ಅಂದರೆ ಸಲ್ಫೇಟ್, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್, NaHSO4 ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಹಾಗೂ ನೋಡಿ ಇಲ್ಲಿ HCl ಅನಿಲ ರೂಪದಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗ ಏನು ಹೇಳ್ತಾ ಇದ್ದಾರೆ, ಬಿಡುಗಡೆಯಾದ ಅನಿಲವನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ನೀಲಿ ಲಿಟ್ಮಸ್, ಮೊದಲನೇದು ಶುಷ್ಕ ಅಂದರೆ ಡ್ರೈ ಇರುವಂತಹ ಲಿಟ್ಮಸ್, ಇದು HCl ಆಮ್ಲ. ಹಾಗಾಗಿ ನಾವು ಅದನ್ನು ಪರೀಕ್ಷೆ ಮಾಡಬೇಕು ಅಂದರೆ ನೀಲಿ ಲಿಟ್ಮಸ್ನ ತಗೋಬೇಕು. ಶುಷ್ಕ ನೀಲಿ ಲಿಟ್ಮಸ್ನಲ್ಲಿ ಏನಾಗುತ್ತೆ, ಅದೇ ರೀತಿ ಹಸಿ ಮಾಡಿದ ಅಥವಾ ಒದ್ದೆ ಮಾಡಿದ ನೀಲಿ ಲಿಟ್ಮಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ನಾವಿಲ್ಲಿ ಈ ಚಟುವಟಿಕೆ ಮಾಡಿದಾಗ ಒಂದು ಅಬ್ಸರ್ವೇಷನ್ ಏನು ಮಾಡ್ತೀವಿ ಅಂದರೆ, ಶುಷ್ಕ ನೀಲಿ ಲಿಟ್ಮಸ್ನಲ್ಲಿ ಈ ಬಣ್ಣ ಬದಲಾಗೋದಿಲ್ಲ. ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗೋದಿಲ್ಲ, ಬಣ್ಣದಲ್ಲಿ ಬದಲಾವಣೆ ಕಾಣಿಸೋದಿಲ್ಲ. ಬಣ್ಣದಲ್ಲಿ ಬದಲಾವಣೆ ಇರೋದಿಲ್ಲ ಅಂದರೆ ನೀಲಿ ಲಿಟ್ಮಸ್ ನೀಲಿಯಾಗೇ ಇರುತ್ತೆ, ಕೆಂಪು ಬಣ್ಣಕ್ಕೆ ತಿರುಗೋದಿಲ್ಲ. ಆಶ್ಚರ್ಯ ಆಗ್ತಿರ್ಬೇಕಲ್ವ. HCl ಅನಿಲವನ್ನು ಹಾಯಿಸ್ತಾ ಇದ್ದೀವಿ. HCl ನಮಗೆ ಗೊತ್ತಿದೆ ಆಮ್ಲ ಅಂತ. HCl ಆಮ್ಲವನ್ನು ಹಾಯಿಸಿದಾಗಲೂ ಸಹ ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗಲಿಲ್ಲ. ಅದೇ ನಾವು ಒದ್ದೆ ನೀಲಿ ಲಿಟ್ಮಸ್ ಮೇಲೆ ಏನಾದರೂ ಆ HCl ಅನಿಲವನ್ನು ಹಾಯಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ ಹೀಗಾಯ್ತು ಹಾಗಿದ್ರೆ? ಆಶ್ಚರ್ಯ ಅನಿಸುತ್ತಲ್ವಾ. ಶುಷ್ಕ ನೀಲಿ ಲಿಟ್ಮಸ್ನಲ್ಲಿ ಯಾವ ಬದಲಾವಣೆ ಕಾಣಿಸ್ಲಿಲ್ಲ, ಆದರೆ ಇದರಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ಈ HCl ಅನಿಲ ರೂಪದಲ್ಲಿದೆ ಮಕ್ಕಳೇ, ದ್ರಾವಣ ರೂಪದಲ್ಲಿಲ್ಲ, ನೆನಪು ಮಾಡ್ಕೊಳ್ಳಿ. HCl ಅನ್ನೋಂಥದ್ದು ಈಗ ಅನಿಲ ರೂಪದಲ್ಲಿ ಇದೆ. ಅನಿಲ ರೂಪದಲ್ಲಿ ಇರೋದ್ರಿಂದ ಏನಾಯಿತು, ಅಯೋನ್ಗಳಾಗಿ ಡಿಸೋಸಿಯೇಟ್ ಆಗೋಕ್ಕೆ ಆಗಲಿಲ್ಲ. ಇಲ್ಲಿ ನಾವು ತೊಗೊಂಡಿರೋದು ಶುಷ್ಕ ನೀಲಿ ಲಿಟ್ಮಸ್ಸು, ಇದು ಕೂಡ ಡ್ರೈ ಇದೆ, ಇದು ಕೂಡ ಅನಿಲ ರೂಪದಲ್ಲಿದೆ. ಅನಿಲ ರೂಪದಲ್ಲಿರೋದು ಶುಷ್ಕ ನೀಲಿ ಲಿಟ್ಮಸ್ ಮೇಲೆ ನಾವು ಹಾಯಿಸಿದಾಗ ಯಾವ ಬದಲಾವಣೆಯೂ ಕಾಣಿಸ್ಲಿಲ್ಲ. ಯಾಕೆಂದರೆ ಇಲ್ಲಿ H+ ಅಯೋನ್ಗಳು ಬಿಡುಗಡೆ ಆಗಲಿಲ್ಲ. H+ ಅಯೋನ್ಗಳು ಉತ್ಪತ್ತಿ ಆಗೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಈ H+ ಅಯೋನ್ಗಳು ಯಾವಾಗ ಉಂಟಾಗುತ್ತೆ ಅಂತ ಹೇಳಿದ್ವಿ ನಾವು, ನೀರಿನಲ್ಲಿ, ಜಲೀಯ ದ್ರಾವಣದಲ್ಲಿ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿ H+ ಅಯೋನ್ಗಳ ಉತ್ಪಾದನೆಯನ್ನು ನೋಡೋದಿಲ್ಲ ನಾವು, ಹಾಗಾಗಿ ಬಣ್ಣದಲ್ಲಿ ಯಾವ ಬದಲಾವಣೆ ಇಲ್ಲ. ಅದೇ ಒದ್ದೆ ನೀಲಿ ಲಿಟ್ಮಸ್ ಮೇಲೆ ಬಣ್ಣ ಬದಲಾಗಿದ್ದು ಕಾಣಿಸ್ತು ನೋಡಿ. ಇಲ್ಲಿ ಒದ್ದೆ ಅನ್ನುವಂಥ ಪದ ಇಂಪಾರ್ಟೆಂಟು. ಒದ್ದೆ ನೀಲಿ ಲಿಟ್ಮಸ್ ಅಂದರೆ ಇದಕ್ಕೆ ನೀರಿರುವಂಥದ್ದು. ಈ ಒದ್ದೆ ನೀಲಿ ಲಿಟ್ಮಸ್ ಮೇಲೆ HCl ಹೈಡ್ರೋಕ್ಲೋರಿಕ್ ಆಮ್ಲ, HCl ಆಮ್ಲವನ್ನು ಹಾಯಿಸಿದ ತಕ್ಷಣ ಏನಾಯಿತು, H+ ಅಯೋನ್ಗಳು ಉತ್ಪಾದನೆಯಾದವು. HCl ಏನಾಯಿತು, ಅಯೋನೈಸ್ ಆಯಿತು, ಡಿಸೋಸಿಯೇಟ್ ಆಯಿತು. H+ ಅಯೋನ್ಗಳು Cl- ಅಯೋನ್ಗಳು ಉತ್ಪಾದನೆಯಾದವು. ಈ H+ ಅಯೋನು ಉತ್ಪಾದನೆ ಆಗಿದ್ದಕ್ಕೆ ಏನಾಯಿತು, ಈ ಬಣ್ಣ ಕೆಂಪಕ್ಕೆ ತಿರುಗ್ತು. ಈಗ ನಮಗಿದು ಆಮ್ಲೀಯ ಲಕ್ಷಣವನ್ನು ತೋರಿಸ್ತಾ ಇದೆ ಅಂತ ಅನಿಸುತ್ತೆ. ಕ್ಲಿಯರ್ ಆಯ್ತಲ್ಲ ನಿಮಗೆ? ಸೊ ನೀರಿನ ಉಪಸ್ಥಿತಿಯಲ್ಲಿ HCl ಅನಿಲ ಆಮ್ಲದಂತೆ ವರ್ತಿಸುತ್ತದೆ. ನೀರಿನ ಉಪಸ್ಥಿತಿಯಲ್ಲಿ HCl ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲದಂತೆ ವರ್ತನೆ ತೋರ್ತಾ ಇದೆ, ಆಮ್ಲದಂತೆ ವರ್ತಿಸುತ್ತಿದೆ. ಹಾಗಾಗಿ ಕೆಂಪು ಬಣ್ಣಕ್ಕೆ ಬದಲಾಯಿತು. ಆದರೆ ಶುಷ್ಕವಾಗಿದ್ದಾಗ ಕೆಂಪು ಬಣ್ಣಕ್ಕೆ ಬದಲಾಗಲಿಲ್ಲ, ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕಂದರೆ ಈ HCl ಅನಿಲ ಅದಕ್ಕೆ ನೀರಿನ ಸಂಪರ್ಕಕ್ಕೆ ಬರಲಿಲ್ಲ, ನೀರಿನ ಅನುಪಸ್ಥಿತಿಯಲ್ಲಿ H+ ಅಯೋನ್ಗಳು ಉಂಟಾಗಲಿಲ್ಲ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ ಮಕ್ಕಳೇ? ಸೊ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುತ್ತದೆ ಗೊತ್ತಿದೆ ನಿಮಗೆ? ಯಾಕೆ ಅಂತ ಇಲ್ಲಿ ಕಾರಣ ಕೇಳಿದಾಗ
ಶುಷ್ಕ ನೀಲಿ ಲಿಟ್ಮಸ್ನಲ್ಲಿ HCl ಅನಿಲವನ್ನು ಹಾಯಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾಗೋದಿಲ್ಲ. ಯಾಕೆಂದರೆ HCl ಅನಿಲ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲದಂತೆ ವರ್ತಿಸ್ತಾ ಇಲ್ಲ. ಯಾಕಂದರೆ H+ ಅಯೋನಲ್ಲಿ ಉತ್ಪಾದನೆ ಆಗೋದಕ್ಕೆ ಅವಕಾಶ ಇರಲಿಲ್ಲ. ಇಷ್ಟು ಕ್ಲಿಯರ್ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡೋಣ. ಕೆಲವಷ್ಟು ಸಮೀಕರಣಗಳನ್ನು ಮತ್ತೆ ಬರೆಯೋಣ. ಈ ಕಾನ್ಸೆಪ್ಟ್ ನಿಮಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಇಲ್ಲೇನಾಯಿತು ಅದನ್ನೇ ಮತ್ತೆ ಬರೆಯೋಣ. HCl ಅನಿಲ ರೂಪದಲ್ಲಿ ಇತ್ತು ಅಲ್ವಾ? ಸೊ ಅದು ನೀರಿನ ಸಂಪರ್ಕಕ್ಕೆ ಬರಬೇಕಿತ್ತು. ನೀರಿನ ಸಂಪರ್ಕಕ್ಕೆ ಬಂದಾಗ ಅಂದರೆ ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಆಮ್ಲದಂತೆ ವರ್ತಿಸ್ತು. ಈಗ ಏನಾಗುತ್ತೆ ಇದನ್ನು ಬರೆಯೋಣ. H3O++ Cl- ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇದಕ್ಕೂ ಮುಂಚೆ ಏನಾಗ್ತಿತ್ತು? HCl ಪ್ಲಸ್ ನೀರು H+ ಪ್ಲಸ್ Cl- ಪ್ಲಸ್ H2O. ಆದರೆ ಇವು ಏಕಾಂಗಿಯಾಗಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮೀಕರಣ ಇಲ್ಲಿ ಹೇಳ್ತಾ ಇದ್ದಾರೆ. H+ ಅಯೋನ್ಗಳು ತಕ್ಷಣವೇ H2O ಜೊತೆಗೆ ಸೇರಿದಾಗ H3O+ ಅಂದರೆ ಹೈಡ್ರೋನಿಯಂ ಅಯೋನ್, ಆಗ್ತವೆ. ಸೊ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 29ರಲ್ಲಿ ಇರೋದನ್ನು ನಾನು ಓದ್ತಾ ಇದ್ದೀನಿ ನೋಡಿ. ಮೇಲಿನ ಪ್ರಯೋಗದ ಬಗ್ಗೆ ನಮಗೆ ಗೊತ್ತಾಯಿತು. ಅದೇ ರೀತಿ ಹೈಡ್ರೋಜನ್ ಅಯೋನ್ಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಅಯೋನ್ಗಳನ್ನು ಯಾವಾಗಲೂ H+ aqueous ಅಂತ ಬರಿತೀವಿ. H+ ಅಂತ ಬರುವಾಗ H+ aqueous ಅಂತ ನಾವು ಬರಿತೀವಿ, ಅಥವಾ ಬರೀ ಹೈಡ್ರೋನಿಯಂ ಅಯೋನ್ H3O+ ಅಂತ ತೋರಿಸ್ತೀವಿ. ಇಲ್ಲಾದರೆ ಬರೀ H3O+ ಅಂತ ತೋರಿಸ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮ್ಲಗಳು ನೀರಿನಲ್ಲಿ H3O+ ಅಥವಾ H+ aqueous ಅಯೋನ್ಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತದೆ ಎಂಬುದನ್ನು ನೋಡೋಣ. ಪ್ರತ್ಯಾಮ್ಲ NaOH ನೀರಿನಲ್ಲಿ Na+ ಹಾಗೂ OH- ಹೈಡ್ರೋಕ್ಸೈಡ್ ಅಯಾನ್ಗಳು. ಹೌದಾ? ಇದು ಹೈಡ್ರೋನಿಯಂ ಅಯಾನ್, ಇದು ಹೈಡ್ರೋಕ್ಸೈಡ್ ಅಯಾನ್. ಅದೇ ರೀತಿ NaOH ಥರನೇ ಇನ್ನು ಕೆಲವಷ್ಟು ಪ್ರತ್ಯಾಮ್ಲಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. KOH ಇದು ಕೂಡ ಇದೇ ರೀತಿ ವರ್ತಿಸುತ್ತೆ. ನೀರಿನಲ್ಲಿ ಅಥವಾ ಬ್ರ್ಯಾಕೆಟ್ ಮೇಲೆ ಆರೋ ಮಾರ್ಕ್ ಮೇಲೆ H2O ಅಂತಲೂ ಬರಿಬಹುದು. K+ ಜಲೀಯ ಹಾಗೂ OH- ಜಲೀಯ. ಸರಿ ಇದೆಯಾ? ಅದೇ ಥರ MgOH ಟ್ವೈಸ್ ಆಗಲೇ ಬರೆದಿದ್ವಿ. MgOH ಟ್ವೈಸ್ Mg2+ ಅಥವಾ +2 ಹಾಗೂ 2OH-. ಪ್ರತ್ಯಾಮ್ಲಗಳು ನೀರಿನಲ್ಲಿ ಕಾಮನ್ ಆಗಿ ಏನು ಕಾಣಿಸ್ತಾ ಇದೆ ನೋಡಿ. OH- ಅಯಾನ್, ಆಮ್ಲಗಳಲ್ಲಿ H+ ಅಥವಾ ಹೈಡ್ರೋನಿಯಂ ಅಯಾನ್. ಹಾಗಾಗಿ ಇವುಗಳನ್ನು ನಾವು ಕಲ್ತ್ಕೊಂಡ ನಂತರ ಆಮ್ಲಗಳು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸ್ತವೆ, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು, ಇದ್ರ ಬಗ್ಗೆ ಇನ್ನಷ್ಟು ಗಮನ ಹರಿಸೋಣ.
ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳಿಗೆ ಕ್ಷಾರಗಳು ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳನ್ನು ಆಲ್ಕಲೀಸ್ ಅಥವಾ ಕ್ಷಾರಗಳು ಅಂತ ಹೇಳ್ತೀವಿ, ನೆನಪಿನಲ್ಲಿರಲಿ. ನೀರಿನಲ್ಲಿ ವಿಲೀನಗೊಳ್ಳುವ ಪ್ರತ್ಯಾಮ್ಲಗಳಿಗೆ ಏನಂತ ಹೆಸರು? ಕ್ಷಾರಗಳು ಅಥವಾ ಆಲ್ಕಲೀಸ್ ಅಂತ ಹೇಳ್ತೀವಿ. ಈಗ ತಟಸ್ಥೀಕರಣ ಕ್ರಿಯೆ ಬಗ್ಗೆ ಮತ್ತೆ ಗಮನ ಹರಿಸೋಣ. ಆಮ್ಲ ಹಾಗೂ ಪ್ರತ್ಯಾಮ್ಲದ ನಡುವಿನ ಕ್ರಿಯೆ ಲವಣ ಮತ್ತು ನೀರನ್ನು ಉತ್ಪಾದನೆ ಮಾಡುವುದನ್ನು ತಟಸ್ಥೀಕರಣ ಅಂತ ಹೇಳಿದ್ವಿ ನಾವು. ಲವಣ ಮತ್ತು ನೀರು, ಹೌದಾ? ಇದು ನಿಮಗೆ ಜ್ಞಾಪಕ ಇದೆ. ಈಗ ಆಮ್ಲಗಳೆಲ್ಲ ಕಾಮನ್ ಆಗಿ ಹೈಡ್ರೋಜನ್ ಇತ್ತು, ಹೌದಾ? H+ ಅಯೋನ್ ಇತ್ತು. ಪ್ರತ್ಯಾಮ್ಲಗಳಲ್ಲಿ ಕಾಮನ್ ಆಗಿ ಎಲ್ಲ ಕಡೆ OH- ಅಯೋನ್ ಇದ್ದಿದ್ದು ನಮಗೆ ಗೊತ್ತಾಯಿತು. ಇನ್ನು H+ ಅಯೋನ್ನ ಹೊರತುಪಡಿಸಿ ಇರೋದನ್ನು X ಅಂತ ಬರೆಯೋಣ. ಪ್ರತ್ಯಾಮ್ಲಗಳಲ್ಲಿ OH- ಹೊರತುಪಡಿಸಿ ಇರೋವಂಥದ್ದನ್ನು M ಅಂತ ತಗೊಳ್ಳೋಣ. ಓಕೆ, ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕೆ H ಅಂತ ತೊಗೊಂಡಿದ್ದಾರೆ, M ಅಂತ ತೊಗೊಂಡಿದ್ದಾರೆ. X ಅಂತಲೂ ಬರಿಬೋದು, ತೊಂದರೆ ಇಲ್ಲ. H ಅಂತಲೇ ಬರೆಯೋಣ. ಸಾರಿ, X. ಓಕೆ, ಈಗ ಇದನ್ನು ಹೀಗೂ ಬರಿಬಹುದು. ಪ್ಲಸ್ OHM ಅಂತ. ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟಿದ್ದು, ಆಮ್ಲಕ್ಕೆ ಸಂಬಂಧಪಟ್ಟಿದ್ದು. ಇದೆರಡು ರಿಯಾಕ್ಷನಲ್ಲಿ ನೀರು ಉತ್ಪಾದನೆ ಆಗೋದು ಗೊತ್ತಿದೆ ನಮಗೆ. H2O ಹಾಗೂ ಇನ್ನುಳಿದಂತೆ ಲವಣ ಬರಬೇಕು. ಆ ಲವಣ X ಮತ್ತು M ಅನ್ನು ಒಳಗೊಂಡಿರೋದಾಗಿರುತ್ತೆ. ಇದೊಂದು ಸಾಮಾನ್ಯವಾಗಿರುವಂತಹ ಜನರಲ್ ಇಕ್ವೇಷನ್. M ಮತ್ತು X ಅನ್ನು ಒಳಗೊಂಡಿರೋದಾಗಿರುತ್ತೆ. ಹಾಗಾಗಿ ಏನು ಬರಿಬಹುದು ನೋಡಿ, H+ ಜಲೀಯ ಹಾಗೂ OH- ಜಲೀಯ ಇವೆರಡು ಕಂಬೈನ್ ಆದಾಗ H2O ಲಿಕ್ವಿಡ್. ಈ ಥರ ಬರಿಬಹುದಾ ನೋಡಿ, ಇದನ್ನು ಗಮನಿಸಿ. ತಟಸ್ಥೀಕರಣ ಕ್ರಿಯೆಯನ್ನು ಈ ಕೆಳಗಿನಂತೆ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿ ಬರಿಬೋದು ಅಂತ ಹೇಳ್ತಾ ಇದ್ದಾರೆ. ನಾವೀಗ ಎಲ್ಲ ಆಮ್ಲಗಳು H+ ಏಕ್ವಿಯಸ್ ಅಯೋನ್ಗಳನ್ನು ಹಾಗೂ ಎಲ್ಲ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಏಕ್ವಿಯಸ್ ಅಯೋನ್ಗಳ ಅಂದರೆ ಏಕ್ವಿಯಸ್ ಜಲೀಯ ಅಂತ ನಾವಿಲ್ಲಿ ಸೂಚಿಸಬೇಕಾಗತ್ತೆ. ಹಾಗಾಗಿ ಬ್ರ್ಯಾಕೆಟಲ್ಲಿ AQ ಬರೆಯೋದು ನೆನಪಿನಲ್ಲಿಡಿ. ಅಯೋನ್ಗಳನ್ನು ಉತ್ಪಾದಿಸುತ್ತವೆ ಎಂಬುದನ್ನು ಗುರುತಿಸಿರುವುದರಿಂದ ತಟಸ್ಥೀಕರಣ ಕ್ರಿಯೆಯನ್ನು ಈ ಕೆಳಗಿನಂತೆ ಬರೆಯಬಹುದು. ಸೊ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಅಥವಾ ತಟಸ್ಥೀಕರಣ ಕ್ರಿಯೆಯನ್ನು ಜ್ಞಾಪಕ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ರೀತಿ ಬರಿಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕಂಡಕ್ಟಿವಿಟಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿ ನೀರಿನಲ್ಲಿ ಜಲೀಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಹಾಯಿಸ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.